when a person undergoes too much pain, the brain protects itself by erasing not just the event, ಇಡೀ ಎಮೋಷನ್ನೇ ಎರೇಸ್ ಆಗಿಬಿಡುತ್ತೆ. ದ ಬ್ರೈನ್ ಪರ್ಸೀವ್ ದಟ್ ದರ್ ಈಸ್ ಅ ಥ್ರೆಟ್. ಈ ಫೀಲಿಂಗಿಂದ, ಇದೊಂದು ಎಮೋಷನಿಂದ ತುಂಬ ಡೇಂಜರ್ ಅಂತ ಅನ್ನಿಸ್ತಾ ಇದೆ ಅಂತ ಒಂದು ಆ್ಯಂಟಿಡೋಟ್ ಕ್ರಿಯೇಟ್ ಆಗಿ ಒಂದು ಶೀಲ್ಡ್ನ ಕ್ರಿಯೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮ್ ದಟ್ ಪರ್ಸನ್ ವೋಂಟ್ ಫೀಲ್ ದ್ಯಾಟ್ ಎಮೋಷನ್ಸ್ ಎವರ್ ಅಗೇನ್. ಎಷ್ಟೋ ಜನ ತಮ್ಮ ಸಣ್ಣ ವಯಸ್ಸಿನಲ್ಲಿ ಅಥವಾ ಯಾವುದೋ ಒಂದು ಮೂಮೆಂಟ್ನಲ್ಲಿ ಏನಾಯಿತು ಅಂತ ನೆನಪಿಸ್ಕೊಳಕ್ಕೆ ಆಗ್ತಿರಲ್ಲ. ಯಾವಾಗ ಈ ಥರ ಆಗುತ್ತೆ ಅಂತಂದರೆ, ಒಂದು ಪೇನ್ಫುಲ್ ಟ್ರೊಮ್ಯಾಟಿಕ್ ಇವೆಂಟ್ನಲ್ಲಿ, ಸಿಚುವೇಶನ್ಸ್ನಲ್ಲಿ, ಎನ್ವೈರ್ಮೆಂಟ್ನಲ್ಲಿ ಬೆಳೆದಿರುವಾಗ ಮೈಂಡು, ದ ಬ್ರೈನು ಫೈಟ್ ಆರ್ ಫ್ಲೈಟ್ ಮೋಡಲ್ಲಿರುತ್ತೆ. ಆ ಫೈಟ್ ಆರ್ ಫ್ಲೈಟ್ ಸರ್ವೈವಲ್ ಮೋಡಲ್ಲಿ ಇರಬೇಕಾದ್ರೆ ಅಲ್ಲಿ ಏನಾಗ್ತಿದೆ ಅಂತ ರೆಕಗ್ನೈಸ್ ಮಾಡ್ಕೊಳ್ಳೋಷ್ಟು, ಮೆಮರೈಸ್ ಮಾಡ್ಕೊಳ್ಳೋಷ್ಟು ಬ್ರೈನು ಅವೈಲೇಬಲ್ ಇರಲ್ಲ. ಇಟ್ ವಿಲ್ ಬಿ ಅಬ್ಸಲ್ಯೂಟ್ಲಿ ಆನ್ ಫೈಟ್ ಆರ್ ಫ್ಲೈಟ್ ಮೋಡ್, ಸರ್ವೈವ್ ಮೋಡ್ನಲ್ಲಿ ಇರುತ್ತೆ. ಸೊ ಮೆನಿ ಪೀಪಲ್ ದೇ ಕುಡ್ ಹಾರ್ಡ್ಲಿ ರಿಕಲೆಕ್ಟ್ ಸರ್ಟನ್ ಮೂಮೆಂಟ್ಸ್ ಆಫ್ ದೇರ್ ಲೈಫ್. ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಆಫ್ ದೇರ್ ಲೈಫ್ನ ಮರೆಯೋದಕ್ಕೆ, ನೆನಪಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇರೋದಿಲ್ಲ. MRI ಟೆಸ್ಟ್ ಮಾಡಿರೋ ಎಷ್ಟೋ ರಿಸರ್ಚ್ಗಳು ಇಂಥ ವ್ಯಕ್ತಿಗಳ ಮೇಲೆ ಇಟ್ ಹ್ಯಾಸ್ ಶೋನ್ ದ್ಯಾಟ್ ದೇ ಆರ್ ವೆರಿ ಇಂಟೆಲಿಜೆಂಟ್, ಅವರ ಮೆಮೊರಿ ತುಂಬ ಚೆನ್ನಾಗಿದೆ, ಅವರ ಸ್ಪೀಚ್ ಅನ್ಇಂಟರಪ್ಟೆಡ್ ಆಗಿದೆ. ಇನ್ಫ್ಯಾಕ್ಟ್ ದೇ ಆರ್ ವೆರಿ ಕಾಮ್, ಬ್ಯಾಲೆನ್ಸ್ಡ್ ಆ್ಯಂಡ್ ವೈಸ್ ಇನ್ ಮೆನಿ ಕೇಸಸ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಫೀಲಿಂಗ್ ಆಫ್ ಸರ್ಟನ್ ಎಮೋಷನ್ಸ್, ದ ಬ್ರೈನ್ ವುಡ್ ಹ್ಯಾವ್ ಶೀಲ್ಡೆಡ್ that they are not feeling that particular emotion anymore. Maybe that emotion could be joy, sadfulness, or it could be the heartbreak, the love. ಯಾಕೆ ಕೆಲವರು ಎಮೋಷ್ನಲಿ ಪ್ಯಾರಲೈಸ್ಡ್ ಆಗಿದ್ದಂಗೆ ಇರ್ತಾರೆ? ಯಾಕೆ ಕೆಲವರು ರೆಸ್ಪಾಂಡ್ ಮಾಡೋದಾಗಲಿ ಅಥವಾ ಅಂತ ಒಂದು ಅದೊಂದು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ, ಫೀಲ್ ಮಾಡೋದಾಗಲಿ ಯಾಕೆ ಮಾಡಲ್ಲ ಅಂತ ನಾವು ಎಷ್ಟೋ ಸರಿ ಯೋಚನೆ ಮಾಡಿದಾಗ ಇವತ್ತು ನನಗೆ ಅದ್ರ ಬಗ್ಗೆ ಒಂದು ಉತ್ತರ ಸಿಕ್ತು ಓದ್ತಾ ಒಂದು ರಿಸರ್ಚ್ ಆರ್ಟಿಕಲ್ನ. ದಟ್ ಅಮಿಗ್ಡಾಲಾ, ವೆನ್ ಇಟ್ finds that this particular emotion is a threat to my existence anta andaga, it creates a shield so that that adult person when grows up neither remembers what type of an event it was, what ನೋಟಿಸ್ ಮಾಡಿ ನೋಡಿ. ಮೊದಲನೇ ಸಾವು ಕೊಡೋಷ್ಟೊಂದು ದುಃಖ, ಹಾರ್ಟ್ ಬ್ರೇಕು ಎರಡನೇ ಸಾವುಗಳಲ್ಲಿ ಅಟೆಂಡ್ ಮಾಡುವಾಗ ಇರಲ್ಲ. ಮೊದಲನೇ ಹಾರ್ಟ್ ಬ್ರೇಕ್ ಕೊಡೋಷ್ಟು ನೋವು, ದುಃಖ ಎರಡನೇ ಹಾರ್ಟ್ ಬ್ರೇಕ್ನಲ್ಲಿ ಇರಲ್ಲ. ಮೊದಲನೇ ಸರಿ ಡಿಸೀವ್ಡ್, ಮೋಸ ಹೋದಂಥ ಅನುಭವದಲ್ಲಿರುವಂಥ ಒಂದು ಹೆಲ್ಪ್ಲೆಸ್ನೆಸ್ಸು ಎರಡನೇ ಸರಿ, ಮೂರನೇ ಸರಿ ಇರಲ್ಲ. ಯಾಕೆ ಅಂತಂದರೆ ದ ಅಮಿಗ್ಡಾಲಾ ಎರೇಸಸ್ ಆಲ್ ದಟ್ ಈಸ್ ನಾಟ್ ಬೀನ್ ಹೆಲ್ಪ್ಫುಲ್ ಫಾರ್ ಅ ಪರ್ಸ್ನಾಲಿಟಿ, ಆ್ಯಂಡ್ ದಟ್ಸ್ ಸಚ್ ಅ ವಂಡರ್ಫುಲ್ ಥಿಂಗ್ ಅಬೌಟ್ ದ ನೇಚರ್. ಬಟ್ ಪ್ರಾಬ್ಲಮ್ ಏನಂತಂದರೆ, ಸುತ್ತಮುತ್ತ ಇರೋರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರೋದು ಗೊತ್ತಿರಲ್ಲ. ಬಟ್ ಯಾಕೆ ಈ ಪರ್ಟಿಕ್ಯುಲರ್ ಮನುಷ್ಯ ಈ ಏರಿಯಾಗಳಲ್ಲಿ ಯಾಕೆ ಆಗ್ತಿರ್ತಾರೆ ಅಂತ ಗೊತ್ತಾಗಲ್ಲ. ಯಾಕೆ ಇದರಲ್ಲಿ ಯಾಕಾಗಿದ್ದಾರೆ, ಇದರಲ್ಲಿ ವಿಡ್ರಾ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿರಲ್ಲ. ಬಟ್ ಈ ಒಂದು ಅಂಡರ್ಸ್ಟ್ಯಾಂಡಿಂಗು ದಟ್ ಗೇವ್ ಮಿ ಅ ವೆರಿ ನ್ಯೂ ಡೈಮೆನ್ಷನ್.